ವಿದ್ಯಾರ್ಥಿಗಳೇ, ಇವತ್ತಿನ ಪ್ರಾಕ್ಟಿಕಲ್ ವಿಡಿಯೋ ಕ್ಲಾಸ್ನಲ್ಲಿ ನಾವು ಆಪ್ಟಿಕಲ್ ಫೈಬರ್ಸ್ 2 ಟೈಪ್ಸ್ ಮತ್ತು ಅದರ ಪ್ರಿಪರೇಷನ್, ಆಪ್ಟಿಕಲ್ ಫೈಬರ್ ಸ್ಪ್ಲೈಸಿಂಗ್ಗೆ ಯೂಸ್ ಮಾಡುವಂಥ ಮೆಟೀರಿಯಲ್ಸ್ಗಳನ್ನು ಈಗಾಗಲೇ ನಾವು ಸ್ಟಡಿ ಮಾಡಿದ್ದೇವೆ. ಆದರೂ ಅದರ ಬಗ್ಗೆ ಡೆಮಾನ್ಸ್ಟ್ರೇಷನ್ ನೋಡುವ. ಇಲ್ಲಿ ನೀವು ನೋಡ್ತಾ ಇದ್ದೀರಿ 2 ಟೈಪ್ನ ಆಪ್ಟಿಕಲ್ ಫೈಬರ್ ಕೇಬಲ್. ಸೊ ಬ್ಲ್ಯಾಕ್ ಕಲರ್ ಏನು ಕಾಣ್ತಾ ಇದೆ ನಿಮಗೆ, ಇದು ಔಟ್ಡೋರ್ ಅಲ್ಲಿ ಯೂಸ್ ಮಾಡುವಂಥದ್ದು. ಇದರಲ್ಲಿ 2 ಫೈಬರ್ಸ್ ಬರುವುದು. ಇನ್ನು ಮುಂದೆ ನಾನು ಫೈಬರ್ಸ್ ಅನ್ನು ಲೀಡ್ಸ್ ಅಂತ ಕರಿತೇನೆ. ಸೊ ಇದರಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ ನಲ್ಲಿ ಸ್ಟಾರ್ಟಿಂಗ್ ನಿಂದ 2 ಲೀಡ್ಸ್, 4 ಲೀಡ್ಸ್, 6 ಲೀಡ್ಸ್, 8 ಲೀಡ್ಸ್, 12 ಲೀಡ್ಸ್ ಹೀಗೆ ಬರ್ತದೆ. ಲೀಡ್ಸ್ ಅನ್ನ ಎಫ್ ಅಂತ ಸಹ ಕರೀತಾರೆ. ಸೊ ಈ ಕೇಬಲ್ ಅಲ್ಲಿ ನೀವು ನೋಡಬಹುದು 4F ಅಂತ ಬರೆದಿದ್ದಾರೆ. 4F ಇಲ್ಲಿ ನೀವು ನೋಡಬಹುದು 4F ಅಂದ್ರೆ ಇದರಲ್ಲಿ 4 ಫೈಬರ್ ಲೀಡ್ಸ್ ಇದೆ. 4 ಫೈಬರ್ ಲೀಡ್ಸ್. ನಾವು 4 ರೀತಿಯ ಲೈಟ್ ಸಿಗ್ನಲ್ ಅನ್ನು 4 ಫೈಬರ್ ಲೀಡ್ ಯೂಸ್ ಮಾಡಿ ಟ್ರಾನ್ಸ್ಮಿಟ್ ಮಾಡಬಹುದು. ಒಂದೇ ಸಿಗ್ನಲ್ ಅಲ್ಲ. ಈಗ ನಮಗೆ ಒಂದೇ ಕೇಬಲ್ ನಲ್ಲಿ ಟಿವಿ ಸಿಗ್ನಲ್ ಮತ್ತು ಇಂಟರ್ನೆಟ್ ಸಿಗ್ನಲ್ ಹೋಗಬೇಕಾದ್ರೆ ಈ 4 ಫೈಬರ್ ಲೀಡ್ಗಳಲ್ಲಿ 2 ಲೀಡ್ಗಳನ್ನು ಯೂಸ್ ಮಾಡಬಹುದು. ಈ ಕೇಬಲ್ ಅನ್ನು ಸ್ಟ್ರಿಪ್ ಮಾಡಿ ಮತ್ತೆ ನಿಮಗೆ ತೋರಿಸ್ತೇನೆ 4 ಫೈಬರ್ ಲೀಡ್ಗಳನ್ನು. ಸೊ ಈ ಬ್ಲ್ಯಾಕ್ ಕೇಬಲ್ ಅನ್ನ ಔಟ್ಡೋರ್ ಅಲ್ಲಿ ಯೂಸ್ ಮಾಡುವಂಥದ್ದು. ಯಾಕೆಂತ ಹೇಳಿದ್ರೆ ಇದರ ಔಟರ್ ಜಾಕೆಟ್ ಅಟ್ಮಾಸ್ಫಿಯರಿಕ್ ಎಫೆಕ್ಟ್ ಇಂದ ಒಳಗಿರುವಂತಹ ಫೈಬರ್ ಲೀಡ್ ಅನ್ನ ಪ್ರೊಟೆಕ್ಟ್ ಮಾಡ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ನೀವು ಇಲ್ಲಿ ನೋಡಬಹುದು ಯೆಲ್ಲೋ ಕಲರ್ ಫೈಬರ್. ಸೊ ಇದರಲ್ಲಿ ಒಂದೇ ಲೀಡ್ ಬರುವಂತದ್ದು ಮತ್ತು ಇದು ಫ್ಲೆಕ್ಸಿಬಲ್. ಈ ಬ್ಲ್ಯಾಕ್ ಇದೆ ಅಲ್ವಾ, ಇದು ಅಷ್ಟು ಫ್ಲೆಕ್ಸಿಬಲ್ ಇಲ್ಲ. ಯಾಕೆಂತ ಹೇಳಿದ್ರೆ ಔಟ್ಡೋರ್ ಅಲ್ಲಿ ಅದನ್ನ ಯೂಸ್ ಮಾಡುವಾಗ ಅದಕ್ಕೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಥವಾ ಎಫೆಕ್ಟ್ ಇಂದ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಔಟರ್ ಜಾಕೆಟ್ ಏನಿದೆ ಬ್ಲ್ಯಾಕ್ ಕಲರ್, ಇದು ಸ್ವಲ್ಪ ಸ್ಟ್ರಾಂಗ್ ಇರಬೇಕು. ಅದರಿಂದ ಇದು ಫ್ಲೆಕ್ಸಿಬಲ್ ಆಗಿರೋದಿಲ್ಲ. ಸೊ ಈ ಯೆಲ್ಲೋ ಕಲರ್ ಏನು ಫೈಬರ್ ನೋಡ್ತಾ ಇದ್ದೀರಿ, ಇದು ಇಂಡೋರ್ ಅಲ್ಲಿ ಯೂಸ್ ಮಾಡುವಂತದ್ದು. ಇದರಲ್ಲಿ ನಾನು ಹೇಳಿದೆ ಒಂದೇ ಫೈಬರ್ ಬರುದು, 1F ಅಂತ ಕರೀತಾರೆ. ಸೊ ಅದರ 2 ಎಂಡ್ಗಳಲ್ಲಿ ಕನೆಕ್ಟರ್ ಇರ್ತದೆ, ನೀವು ನೋಡಬಹುದು. ಸೊ ಇದರಲ್ಲಿ ಸಹ 2 ಟೈಪ್ ಇದು ಬರ್ತದೆ. ಒಂದು ಇಂಟರ್ನೆಟ್ ಗೆ ಯೂಸ್ ಮಾಡುವಂತದ್ದು, ಇನ್ನೊಂದು ಟಿವಿ ಸಿಗ್ನಲ್ ಗಳನ್ನ ಟ್ರಾನ್ಸ್ಮಿಟ್ ಮಾಡಲಿಕ್ಕೆ ಯೂಸ್ ಮಾಡುವಂತದ್ದು. ಡಿಫರೆನ್ಸ್ ಏನಿರ್ತದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಇದು ಟಿವಿ ಸಿಗ್ನಲ್ ಗೆ ಯೂಸ್ ಮಾಡುವಂತ ಫೈಬರ್. ಇದರ 2 ಎಂಡ್ಗಳಲ್ಲಿ ಕನೆಕ್ಟರ್ ಇದು ಕಲರ್ ಗ್ರೀನ್ ಇರ್ತದೆ. ಸೊ ಇದನ್ನು ಟಿವಿಗೆ ಯೂಸ್ ಮಾಡುವಂತದ್ದು. ಇದನ್ನು ಸ್ಪ್ಲೈಸ್ ಮಾಡುವುದು ಅಥವಾ ಜಾಯಿನ್ ಮಾಡುವ ಸಿಸ್ಟಮ್ ಎಲ್ಲ ಸೇಮ್. ಅದರಿಂದ ಇದನ್ನು ನಾನೀಗ ಸೈಡಿಗೆ ಇಡ್ತೇನೆ. ನೆನಪಿಟ್ಕೊಳ್ಳಿ, ಇದರ ಎಂಡ್ಗಳಲ್ಲಿ ಬ್ಲೂ ಕಲರ್ ಇದ್ರೆ ಇದು ಇಂಟರ್ನೆಟ್ ಗೆ ಯೂಸ್ ಮಾಡುವಂತದ್ದು. ಸೊ ಇದನ್ನು ಪ್ಯಾಚ್ ಕಾರ್ಡ್, ಫೈಬರ್ ಪ್ಯಾಚ್ ಕಾರ್ಡ್ ಅಂತ ಹೇಳ್ತೇವೆ. ಫ್ಲೆಕ್ಸಿಬಲ್ ಸಿಂಗಲ್ ಫೈಬರ್ ಲೀಡ್ ಇಂಡೋರ್ ಅಲ್ಲಿ ಯೂಸ್ ಮಾಡುವಂತದ್ದು. ಇದನ್ನು ಈ ಯೂನಿಟ್ ಅನ್ನು, ಈ ಡಿವೈಸ್ ಅನ್ನು ನಾನು ಈಗಾಗಲೇ ನಿಮಗೆ ತೋರಿಸಿದ್ದೇನೆ. ವಿಜುವಲ್ ಫಾಲ್ಟ್ ಲೊಕೇಟರ್. ಕೇಬಲ್ ಎಲ್ಲಿಯಾದರೂ ಫಾಲ್ಟ್ ಇದ್ರೆ ಇದರಲ್ಲಿ ನಾವು ಫೈಂಡ್ ಔಟ್ ಮಾಡಬಹುದು. ಸೊ ನಾನು ಇದನ್ನು ಹೇಗೆ ಅಂತ ನಿಮಗೆ ತೋರಿಸ್ತೇನೆ. ವಿಜುವಲ್ ಫಾಲ್ಟ್ ಲೊಕೇಟರ್. ಆಮೇಲೆ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಆಪ್ಟಿಕಲ್ ಪವರ್ ಮೀಟರ್. ಆಪ್ಟಿಕಲ್ ಪವರ್ ಮೀಟರ್ ನೋಡಿ, ಇದು ಆಫ್ ಇದೆ. ಈಗ ನಾನು ಪವರ್ ಆನ್ ಮಾಡ್ತೇನೆ. ನೋಡಿ ಆನ್ ಆಗಿದೆ. ಸೊ ಇಲ್ಲಿ ಬ್ಯಾಟರಿ ಡಿಸ್ಪ್ಲೇ ಇದೆ. ಇಲ್ಲಿ ಎಷ್ಟು ವ್ಯಾಟ್ ಸಿಗ್ನಲ್ ಬರ್ತದೆ ಅಂತ ತೋರಿಸ್ತದೆ. ಇಲ್ಲಿ LO ಅಂತ ಇದೆ, ಲೋ ಅಂತ ಹೇಳಿದ್ರೆ ಈಗ ಯಾವುದೇ ಸಿಗ್ನಲ್ ಇನ್ಪುಟ್ ಕೊಡ್ಲಿಲ್ಲ. ಇದಕ್ಕೆ ಯಾವುದೇ ಸಿಗ್ನಲ್ ಇನ್ಪುಟ್ ಕೊಡ್ಲಿಲ್ಲ. ನಡುವಲ್ಲಿ ಇರುವಂತ ಡಿಸ್ಪ್ಲೇ ನೋಡಬಹುದು ನೀವು, ಲೋ ಅಂತ ಇದೆ. ಯಾವುದೇ ಸಿಗ್ನಲ್ ಇಲ್ಲ ಆದ್ರೆ ಅದು ಲೋ ಅಂತ ತೋರಿಸ್ತದೆ, LO.
ಆಮೇಲೆ ಮೇಲಿನ ನಂಬರ್ಸ್ ಅಷ್ಟು ಅವಶ್ಯಕತೆ ಇಲ್ಲ, ನಮಗೆ ಫ್ರೀಕ್ವೆನ್ಸಿಯನ್ನು ಅದು ಇಂಡಿಕೇಟ್ ಮಾಡ್ತದೆ. ನಮಗೆ ಇರುವಂತದ್ದು ಯೂಸ್ ಮಿಡಲ್ ಇದು ಲೋ ಅಂತ. ನಾವು ಅದಕ್ಕೆ ಸಿಗ್ನಲ್ ಇನ್ಪುಟ್ ಕೊಟ್ರೆ ಎಷ್ಟು ಡೆಸಿಬಲ್ ಅಥವಾ ಎಷ್ಟು ಡಿಬಿ ಸಿಗ್ನಲ್ ಬರ್ತಾ ಇದೆ ಅಂತ ಅದು ಇಂಡಿಕೇಟ್ ಮಾಡ್ತದೆ. ಅದನ್ನು ನಾವು ನೋಡುವ ಈಗ ಯಾವ ರೀತಿಯಲ್ಲಿ ಬರ್ತದೆ ಅಂತ. ಸೊ ನಾನು ನಿಮಗೆ ವಿಜುವಲ್ ಫಾಲ್ಟ್ ಲೊಕೇಟರಿಗೆ ಮೀಟರ್ ಅನ್ನು ಕನೆಕ್ಟ್ ಮಾಡ್ತೇನೆ, ಪವರ್ ಮೀಟರ್ ಅನ್ನು, ಆಪ್ಟಿಕಲ್ ಪವರ್ ಮೀಟರ್. ಯಾವುದ್ರ ಮೂಲಕ? ಈ ಫೈಬರ್ ಪ್ಯಾಚ್ ಕಾರ್ಡ್ ನ ಮೂಲಕ ಕನೆಕ್ಟ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ಇದು ನಾವು ಕನೆಕ್ಟರ್ ಯೂಸ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಬೇಕು. ಯಾಕಂತ ಹೇಳಿದ್ರೆ ಇದು ತುಂಬಾ ಡೆಲಿಕೇಟ್ ಇರ್ತದೆ. ಮತ್ತೆ ಇದಕ್ಕೆ ಈ ರೀತಿಯಲ್ಲಿ ನೋಡಿ ಕವರ್ ಇರ್ತದೆ, ಎರಡು ಎಂಡ್ಗಳಲ್ಲಿ ಕವರ್ ಇರ್ತದೆ. ಯಾಕೆಂತ ಹೇಳಿದ್ರೆ ಎಷ್ಟು ಸಣ್ಣ ಡಸ್ಟ್ ಹೋದ್ರೂ ಕೂಡ ಅದರಲ್ಲಿ ಡಸ್ಟ್ ಸಿಕ್ಕಿ ಹಾಕೊಂಡ್ರೆ ಲೈಟ್ ಮುಂದೆ ಪಾಸ್ ಆಗುದಿಲ್ಲ. ಅದಕ್ಕೋಸ್ಕರ ನಾವು ನ್ಯೂ ತಗೊಳ್ಳುವಾಗ ಈ ತರ ಲಾಕ್ ಇರ್ತದೆ ಅಥವಾ ಕ್ಲೋಸ್ ಕ್ಯಾಪ್, ಇದನ್ನ ನಾವು ರಿಮೂವ್ ಮಾಡಬೇಕು. ಹೀಗೆ ಸ್ಲೋಲಿ ರಿಮೂವ್ ಮಾಡಬೇಕು. ಹೆಚ್ಚು ಫೋರ್ಸ್ ಹಾಕಿದ್ರೆ ಫೈಬರ್ ಹಾಳಾಗುವ ಚಾನ್ಸಸ್ ಇದೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಕನೆಕ್ಟ್ ಮಾಡುವಾಗ ನೋಡಿ, ಇಲ್ಲಿ ಈ ಕನೆಕ್ಟರ್ ಅಲ್ಲಿ ಒಂದು ನಾಚ್ ಇದೆ. ಇಲ್ಲಿ ನಾಚ್ ಕಾಣಬಹುದು, ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ಒಂದು ನಾಚ್. ಅದೇ ರೀತಿಯಲ್ಲಿ ಮೀಟರ್ ನಲ್ಲಿ ಕೂಡ ಇಲ್ಲಿ ಒಂದು ನಾಚ್ ಇದೆ, ನಾಚ್ ಇದೆ. ಕಾಣಬಹುದು ನೀವು ನಾಚ್. ಸೊ ಈ ಕನೆಕ್ಟರ್ ಅನ್ನು ಕನೆಕ್ಟ್ ಮಾಡುವಾಗ ನಾವು ಆ ನಾಚ್ಗೆ ಸರಿಯಾಗಿ ಕನೆಕ್ಟ್ ಮಾಡಬೇಕು. ನೋಡಬಹುದು ನೀವು. ಓಕೆ, ಅದೇ ಕನೆಕ್ಟರ್ ಅನ್ನು ನಾನು ಇನ್ನೊಂದು ಸೈಡ್ ಇದ್ದು ವಿಜುವಲ್ ಫಾಲ್ಟ್ ಲೊಕೇಟರ್ಗೆ ಕನೆಕ್ಟ್ ಮಾಡ್ತೇನೆ. ಓಕೆ, ನೋಡಬಹುದು ನೀವು. ಇಲ್ಲಿ ಕನೆಕ್ಟ್ ಮಾಡುವಾಗ ನಾಚ್ ಏನಿಲ್ಲ, ಹಾಗೇನೆ ಕನೆಕ್ಟ್ ಮಾಡಬಹುದು. ಸೊ ಈಗ ವಿಜುವಲ್ ಫಾಲ್ಟ್ ಲೊಕೇಟರ್ ಅನ್ನು ನೀವು ನೋಡಬಹುದು, ಇಲ್ಲಿ ಲೋ ಅಂತ ಇದೆ ಈಗ ಸಿಗ್ನಲ್. ಓಕೆ, ಈಗ ನಾನು ವಿಜುವಲ್ ಫಾಲ್ಟ್ ಲೊಕೇಟರ್ ಅನ್ನು ಆನ್ ಮಾಡಿದ ಕೂಡಲೇ ಇಲ್ಲಿ ನೀವು ನಂಬರ್ ಬರೋದು ನೋಡಬಹುದು. ಲೋ ಅದರ ಬದಲು ನಂಬರ್ ಬರ್ತದೆ. ನೋಡ್ತಾ ಇದ್ದೀರಲ್ಲ ನಂಬರ್? ಓಕೆ, ಕಾಣ್ತದಲ್ಲ ನಂಬರ್? ಓಕೆ, ಸೊ ಇಲ್ಲಿ -037 ಸಮಥಿಂಗ್ ತೋರಿಸ್ತಾ ಇದೆ. -037 ಸಮಥಿಂಗ್ ಅಂದ್ರೆ ಈ ವಿಜುವಲ್ ಫಾಲ್ಟ್ ಲೊಕೇಟರ್ ನಲ್ಲಿರುವ LED ಲೈಟ್ ಅನ್ನ ಪಾಸ್ ಮಾಡ್ತಾ ಉಂಟು. ಅದರ ಪವರ್ ಎಷ್ಟು ಡಿಬಿ ಅಂತ ಇಲ್ಲಿ ಪವರ್ ಮೀಟರ್ ಅಲ್ಲಿ ತೋರಿಸ್ತಾ ಉಂಟು. ಸೊ ಇದರ ಎಡ್ಜ್ ಅಲ್ಲಿ ನೀವು ನೋಡಬಹುದು, ಇಲ್ಲಿ ಸ್ವಲ್ಪ ಲೈಟ್ ಲೀಕೇಜ್ ಆಗಿದೆ. ಕರೆಕ್ಟ್ ಅಲ್ಲ? ಲೈಟ್ ಲೀಕೇಜ್ ಆಗಿದೆ. ಅದು ನಾರ್ಮಲ್ ಆಗಿ ಕನೆಕ್ಟರ್ ಎಂಡ್ ಅಲ್ಲಿ ಇರ್ತದೆ. ಸೊ ಈ ಯಾವಾಗಲೂ ಫೈಬರ್ ಕೇಬಲ್ ಅನ್ನು ನಾವು ಈ ತರ ರೌಂಡ್ ಶೇಪ್ ಅಲ್ಲಿ ಇಡಬೇಕು. ಕಾಪರ್ ಕೇಬಲ್ ಅಥವಾ ಕೊಯಾಕ್ಸಿಯಲ್ ಕೇಬಲ್ ಅನ್ನು ಫುಲ್ ಫೋಲ್ಡ್ ಮಾಡಿದಾಗೆ ಇದನ್ನು ಫೋಲ್ಡ್ ಮಾಡಬಾರ್ದು. ಫೋಲ್ಡ್ ಮಾಡಿದ್ರೆ ಏನಾಗ್ತದೆ ನೋಡಿ, ನಾನು ನಿಮಗೆ ಫೋಲ್ಡ್ ಮಾಡಿ ತೋರಿಸ್ತೇನೆ. ನೋಡಿ, ಇಲ್ಲಿ ಲೈಟ್ ಲೀಕೇಜ್ ಆಗ್ತಾ ಉಂಟು, ಆಗ ಸಿಗ್ನಲ್ ಕಡಿಮೆ ಆಗ್ತದೆ. ನಿಮಗೆ ಲೈಟ್ ಆಫ್ ಮಾಡಿ ತೋರಿಸ್ತೇನೆ ನಾನು. ನೋಡಿ, ಇಲ್ಲಿ ಬೆಂಡ್ ಮಾಡಿದ್ದೇನೆ. ಇದು ಸ್ಟ್ರೈಟ್ ಇದ್ರೆ ಲೀಕೇಜ್ ಇಲ್ಲ. ಬೆಂಡ್ ಈ ತರ ಬೆಂಡ್ ಮಾಡಿದ್ರೆ ಇಲ್ಲಿ ಲೀಕೇಜ್ ಆಗ್ತದೆ. ಲೈಟ್ ಲೀಕೇಜ್ ಆದ್ರೆ ಸಿಗ್ನಲ್ ಲಾಸ್ ಆಗ್ತದೆ. ಆದ್ರಿಂದ ಯಾವಾಗಲೂ ಇದನ್ನು ಪರ್ಟಿಕ್ಯುಲರ್ ಆಗಿ ಈ ತರ ರೌಂಡ್ ಶೇಪ್ ಅಲ್ಲಿ ಇಡಬೇಕು. ಸೊ ಎಲ್ಲಿಯಾದ್ರೂ ಕೇಬಲ್ ಡ್ಯಾಮೇಜ್ ಇದ್ರೆ ಅಲ್ಲಿಂದ ಲೈಟ್ ಲೀಕೇಜ್ ಆಗ್ತದೆ. ಸೊ ಅದನ್ನು ಮುಂದಿನ ಕ್ಲಾಸ್ ಅಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾನು ಒಂದು ಡ್ಯಾಮೇಜ್ ಇರುವಂತ
ಆಪ್ಟಿಕಲ್ ಫೈಬರ್ ಪ್ಯಾಚ್ ಕಾರ್ಡ್ ಅನ್ನು ವಿಜುವಲ್ ಫಾಲ್ಟ್ ಲೊಕೇಟರಿಗೆ ಆಮೇಲೆ ಮೀಟರಿಗೆ ಕನೆಕ್ಟ್ ಮಾಡಿದ್ದೇನೆ. ಇಲ್ಲಿ ವಿಜುವಲ್ ಫಾಲ್ಟ್ ಲೊಕೇಟರ್ ಇಂದ ಲೇಸರ್ ಲೈಟ್ ಫ್ಲೋ ಆಗ್ತಾ ಉಂಟು. ಲೇಸರ್ ಇರ್ಬೋದು ಅಥವಾ LED. ಸೊ ಇಲ್ಲಿ ಕನೆಕ್ಟರ್ ಅಲ್ಲಿ ಸ್ವಲ್ಪ ಲೀಕೇಜ್ ಕಾಣ್ತದೆ ನಿಮಗೆ. ಕನೆಕ್ಟರ್ ಅಲ್ಲಿ ಇದು ನಾರ್ಮಲ್ ಆಗಿ ಇರ್ತದೆ, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಇಲ್ಲಿ ನೋಡಿ, ಇಲ್ಲಿ ಒಂದು ಲೀಕೇಜ್ ಇದೆ. ಸೊ ಇದು ಇರಬಾರ್ದು. ಇದು ಇದ್ರೆ ಈ ಕೇಬಲ್ ಫಾಲ್ಟ್ ಇದೆ ಅಂತ ಅರ್ಥ. ಸೊ ಅದರಿಂದಾಗಿ ಇಲ್ಲಿ ಸಿಗ್ನಲ್ ಏನ್ ತೋರಿಸ್ತಾ ಇದೆ -04. ಅಂದ್ರೆ ಆವಾಗ ನಾವು ಕರೆಕ್ಟ್ ಇದ್ದ ಕೇಬಲ್ ಅನ್ನು ಕನೆಕ್ಟ್ ಮಾಡಿದಾಗ -03 ಇತ್ತು, -03, ಈಗ -04 ತೋರಿಸ್ತದೆ. ಅಂದ್ರೆ 1 dB ಲಾಸ್ ಆಗಿದೆ. ಸೊ ಇದನ್ನು ನಾನು ನಿಮಗೆ ಲೈಟ್ ನಲ್ಲಿ ತೋರಿಸ್ತೇನೆ. ಸೊ ಇಲ್ಲಿ ಕಾಣಬಹುದು ನೀವು, ಲೀಕೇಜ್ ಇದೆ. ಇಲ್ಲೀಗ ನೋಡಿ, ಈಗ ನಾನು ಫೋಲ್ಡ್ ಮಾಡಿದಾಗೆ ಅಲ್ಲಿ ಲೈಟ್ ಲೀಕೇಜ್ ಹೆಚ್ಚಾದಾಗೆ ಇಲ್ಲಿ ನಮಗೆ -065 ತೋರಿಸ್ತದೆ. ಕಾಣ್ತದಲ್ವಾ? ಓಕೆ, ನಾನಾಗ ಕರೆಕ್ಟ್ ಇದ್ದ ಕೇಬಲ್ ಅನ್ನು ಕನೆಕ್ಟ್ ಮಾಡಿದಾಗ ಎಷ್ಟಿತ್ತು? -03 ಸಮಥಿಂಗ್ ಇತ್ತು. ಈಗ ಫೋಲ್ಡ್ ಮಾಡಿದಷ್ಟು ಜಾಸ್ತಿ ಆಗ್ತದೆ ನೋಡಿ. ಈಗ -072 ತೋರಿಸ್ತಾ ಇದೆ. ಓಕೆ, -073. ಸೊ ಅಂದ್ರೆ ಇಲ್ಲಿ ಲೈಟ್ ಲೀಕೇಜ್ ಆದಷ್ಟು ಇಲ್ಲಿ ಲಾಸ್ ಹೆಚ್ಚು ತೋರಿಸ್ತದೆ. ನಂಬರ್ಸ್ ಹೆಚ್ಚು ತೋರಿಸಿದಷ್ಟು ಲಾಸ್ ಹೆಚ್ಚು, ಸಿಗ್ನಲ್ ಲಾಸ್ ಹೆಚ್ಚು ಅಂತ ತಿಳ್ಕೊಳ್ಬೇಕು. ಸೊ ಇದಿಷ್ಟು ನಮ್ಮ ಆಪ್ಟಿಕಲ್ ಫೈಬರ್ ಪವರ್ ಮೀಟರ್ ಮತ್ತು ವಿಜುವಲ್ ಫಾಲ್ಟ್ ಲೊಕೇಟರ್ ಬಗ್ಗೆ. ಇಲ್ಲಿ ನಾವು ಸಣ್ಣ ಕೇಬಲ್ ಕನೆಕ್ಟ್ ಮಾಡಿದ್ದೇವೆ. ಇದು ಆಪ್ಟಿಕಲ್ ಫೈಬರ್ ಪ್ಯಾಚ್ ಕಾರ್ಡ್ ಅಂತ ಹೇಳ್ತೇವೆ. ನಮ್ದು 2 ಕಿಲೋಮೀಟರ್ ಅಥವಾ 5 ಕಿಲೋಮೀಟರ್ ಅಥವಾ ಫಾರ್ ಎಕ್ಸಾಂಪಲ್ ನಾವು ಹೇಳುದಾದ್ರೆ ಉಡುಪಿಯಿಂದ ಮ್ಯಾಂಗ್ಳೂರಿಗೆ ಅಷ್ಟು ಲೆಂತಿನ ಕೇಬಲ್ ಇದ್ದು ಬಂಡಲ್ ಕೂಡ ನಾವು ಇದೇ ರೀತಿಯಲ್ಲಿ ಚೆಕ್ ಮಾಡುದು. ಕೇಬಲ್ ನ ಒಂದು ಎಂಡ್ನಲ್ಲಿ ವಿಜುವಲ್ ಫಾಲ್ಟ್ ಲೊಕೇಟರ್ ಕನೆಕ್ಟ್ ಮಾಡುವಂತದ್ದು. ಕೇಬಲ್ ನಲ್ಲಿ ಆದ್ರೆ ನಮಗೆ 4F ಅಂದ್ರೆ 4 ಲೀಡ್, 6 ಲೀಡ್, 8 ಲೀಡ್, 12 ಲೀಡ್ ಬರ್ತದೆ. ಸೊ 12 ಲೀಡ್ ಬಂದ್ರೆ ನಾವು ಪ್ರತಿಯೊಂದು ಲೀಡಿಗೆ ಈ ಲೈಟ್ ಅನ್ನು ಇನ್ಪುಟ್ ಮಾಡಿ ಇನ್ನೊಂದು ಎಂಡ್ ಅಲ್ಲಿ ಮೀಟರ್ ಕನೆಕ್ಟ್ ಮಾಡಿ ಅದರ ಸಿಗ್ನಲ್ ನೋಡ್ಬೇಕು. ಫಾರ್ ಎಕ್ಸಾಂಪಲ್ 4 ಲೀಡ್ ಇದ್ರೆ ನಾವು 4 ಟೈಮ್ಸ್ ಟೆಸ್ಟಿಂಗ್ ಮಾಡಬೇಕು. ಯಾಕಂದ್ರೆ ಒಂದು ಲೀಡ್ ಅನ್ನು ಟೆಸ್ಟ್ ಮಾಡಿದ್ರೆ ಉಳಿದ 3 ಲೀಡ್ಗಳಲ್ಲಿ ಫಾಲ್ಟ್ ಇರಬಹುದು, ಹೇಳಲಿಕ್ಕೆ ಆಗುದಿಲ್ಲ. ಸೊ ಪ್ರತಿಯೊಂದು ಲೀಡಿನ ಇನ್ಪುಟ್ಗೆ ಲೈಟ್ ಅನ್ನು ಕೊಟ್ಟು ಔಟ್ಪುಟ್ ಅಲ್ಲಿ ಮೀಟರ್ ಅನ್ನ ಕನೆಕ್ಟ್ ಮಾಡಿ ನಾವು ಸಿಗ್ನಲ್ ಅನ್ನ ಚೆಕ್ ಮಾಡಬೇಕು. ಸೊ ಈ ರೀತಿಯಲ್ಲಿ ನಾವು 5 ಕಿಲೋಮೀಟರ್ ಅಥವಾ 10 ಕಿಲೋಮೀಟರ್ ಅಥವಾ 50 ಕಿಲೋಮೀಟರ್ ಅಥವಾ 100 ಕಿಲೋಮೀಟರ್ OFC ಫೈಬರ್ ಕೇಬಲ್ ಅನ್ನು ಟೆಸ್ಟಿಂಗ್ ಮಾಡಬಹುದು. ಒಂದು ಎಂಡ್ ಅಲ್ಲಿ ಕೊಟ್ಟ ಲೈಟ್ ಇನ್ನೊಂದು ಎಂಡ್ ಅಲ್ಲಿ ನಮಗೆ ಔಟ್ಪುಟ್ ಆಗಿ ಬರಬೇಕು. ಇಲ್ಲಿ ನಿಮಗೆ ಕನೆಕ್ಟರ್ ಅನ್ನು ತೆಗೆದು ತೋರಿಸ್ತೇನೆ ನಾನು. ನೋಡಿ, ಇಲ್ಲಿ ಲೈಟ್ ಔಟ್ಪುಟ್ ಆಗ್ತಾ ಇದೆ, ಕಾಣ್ತದಲ್ವಾ? ಓಕೆ, ಲೈಟ್ ಔಟ್ಪುಟ್ ಆಗ್ತಾ ಇದೆ. ಇಲ್ಲಿ ನಾನು ವಿಜುವಲ್ ಫಾಲ್ಟ್ ಲೊಕೇಟರ್ ಅನ್ನು ಆಫ್ ಮಾಡ್ತೇನೆ. ಈಗ ಲೈಟ್ ಆಫ್ ಆಗಿದೆ. ಪುನಃ ಆನ್ ಮಾಡ್ತೇನೆ. ಸೊ ಲೈಟ್ ಕಾಣ್ತದೆ. ಬ್ಲಿಂಕಿಂಗ್ ಮಾಡ್ತೇನೆ. ಸೊ ಬ್ಲಿಂಕಿಂಗ್ ಆಗ್ತಾ ಇದೆ. ಸೊ ಎಷ್ಟು ಉದ್ದದ ಕೇಬಲ್ ಆದ್ರೂ ನಾನು ಆವಾಗಲೇ ಹೇಳಿದೆ, ಸೊ ಎಂಡ್ ಅಲ್ಲಿ ಲೈಟ್ ಬರಬೇಕು. ಸೊ ಇಲ್ಲಿ ಲೈಟ್ ಬರ್ತಾ ಇದೆ, ಆದ್ರೆ ಇಲ್ಲಿ ನೋಡಿ ಕೇಬಲ್ ನಲ್ಲಿ ಲೀಕೇಜ್ ಇದೆ. ಇಲ್ಲಿ ಲೈಟ್ ಬಂದ್ರೆ ಸಾಕಾಗುದಿಲ್ಲ, ಅದು ಫುಲ್ ಪವರ್ ಅಲ್ಲಿ ಬರಬೇಕು. ನಾನು ನಿಮ್ಗೆ ತೋರಿಸಿದೆ, ಗುಡ್ ಕೇಬಲ್ ಅಲ್ಲಿ ನಮ್ಮ ಮೀಟರ್ ಅಲ್ಲಿ -03 ಬಂದಿತ್ತು. ಇದು ಡ್ಯಾಮೇಜ್ಡ್ ಕೇಬಲ್ -05 ಅಥವಾ 6 ಅಥವಾ 7 ಬಂದಿತ್ತು. ಕಾರಣ ಏನಂದ್ರೆ ಇಲ್ಲಿ ಲೀಕೇಜ್ ಇದೆ. ಲೈಟ್ ಬಂದ ಕೂಡಲೇ ಕರೆಕ್ಟ್ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇಲ್ಲಿ ಮೀಟರ್ ಕನೆಕ್ಟ್ ಮಾಡಿ ಫುಲ್ ಪವರ್ ಇದೆ ಅಂತ ನೋಡ್ಬೇಕಾಗ್ತದೆ. ಅರ್ಥ ಆಯ್ತಲ್ವಾ? ಸೊ ಈಗ ಕಂಟಿನ್ಯೂ ಬರ್ತಾ ಇದೆ ಲೈಟ್. ಓಕೆ, ನೆಕ್ಸ್ಟ್ ಪಾರ್ಟಿಗೆ ಹೋಗುವ. ನೆಕ್ಸ್ಟ್ ಪಾರ್ಟ್ ಬರುವಂತದ್ದು ನಾವು OFC ಅಂದ್ರೆ ಫೈಬರ್ ಕೇಬಲ್ ಅನ್ನು
ಕನೆಕ್ಟ್ ಮಾಡುವಾಗ ಆ ಫೈಬರ್ ಕೇಬಲ್ ಲೀಡ್ ಅದನ್ನು ಪರ್ಫೆಕ್ಟ್ ಆಗಿ ಕಟ್ ಮಾಡಬೇಕಾಗ್ತದೆ. ನಾವು ಸೀಸರ್ ಇಂದ ಅಥವಾ ಕಟ್ಟರ್ ಇಂದ ಕಟ್ ಮಾಡಿದ್ರೆ ಅದು 90 ಡಿಗ್ರಿ ಪರ್ಫೆಕ್ಟ್ ಕಟ್ ಆಗೋದಿಲ್ಲ. ಜಾಯಿನ್ ಆಗಬೇಕಾದ್ರೆ 90 ಡಿಗ್ರಿ ಇರಬೇಕು. ಅದಕ್ಕೋಸ್ಕರ ಸ್ಪೆಷಲ್ ಡೈಮಂಡ್ ಕಟ್ಟರ್ ಅನ್ನು ಯೂಸ್ ಮಾಡ್ತಾರೆ. ಏನು ಗ್ಲಾಸ್ ಕಟ್ ಮಾಡಲಿಕ್ಕೆ ಡೈಮಂಡ್ ಅನ್ನು ಯೂಸ್ ಮಾಡ್ತಾರೆ, ನಿಮಗೆ ಗೊತ್ತಿದೆ. ಫೈಬರ್ ಕೇಬಲ್ ಲೀಡ್ ಕೂಡ ಗ್ಲಾಸ್ ಇಂದ ಆಗಿರೋದ್ರಿಂದ ಅದನ್ನು ಪರ್ಫೆಕ್ಟ್ ಆಗಿ 90 ಡಿಗ್ರಿ ಕಟ್ ಮಾಡಲಿಕ್ಕೆ ಕ್ಲೀವರ್, ಇದು ಕ್ಲೀವರ್, ಇದನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ, ಈ ರೀತಿಯಲ್ಲಿ ಬರ್ತದೆ. ಇಲ್ಲಿ ಬರ್ದಿದ್ದಾರೆ ನೋಡಿ, ಕ್ಲೀವರ್, OFC ಕ್ಲೀವರ್, ಸ್ಟಾರ್ OFC ಕ್ಲೀವರ್ ನೋಡ್ಬೋದು ನೀವು. ಸೊ ಇದನ್ನ ಈ ರೀತಿಯಲ್ಲಿ ತೆಗಿಬೇಕು. ಇದು ಕೂಡ ಒಂದು ಇಂಪಾರ್ಟೆಂಟ್ ಡಿವೈಸ್. ಬಿದ್ರೆ ಅಥವಾ ಮಿಸ್ ಹ್ಯಾಂಡ್ಲಿಂಗ್ ಮಾಡಿದ್ರೆ, ಡ್ಯಾಮೇಜ್ ಆದ್ರೆ ಒಂದು 50,000 ಕಾಸ್ಟ್ ಇರ್ತದೆ ಇದು. ಅದರಿಂದ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಯಾಕೆ 50,000 ಅಂದ್ರೆ ಇದರಲ್ಲಿ ಕಟ್ಟಿಂಗ್ ಮಾಡಲಿಕ್ಕೆ ಡೈಮಂಡ್ ಇದೆ, ಡೈಮಂಡ್ ಇರುವ ವೀಲ್ ಇದೆ. ಇದರ ಬಗ್ಗೆ ಸ್ವಲ್ಪ ನಾನು ನಿಮ್ಗೆ ಹೇಳ್ತೇನೆ. ಸೊ ಇಲ್ಲಿ ನೀವು ನೋಡಬಹುದು, ಲಾಕ್ ಇದೆ. ನೋಡಿ, ಇಲ್ಲಿ ಒಂದು ಲಾಕ್ ಇದೆ. ಆಮೇಲೆ ಇದನ್ನು ಹೀಗೆ ಮೇಲೆ ತಕೊಂಡು ಬರ್ಬೋದು. ಆಮೇಲೆ ಇದನ್ನು ಸಹ ಇಲ್ಲಿ ಒಂದು ಲಾಕ್ ಇದೆ, ಇದನ್ನು ಮೇಲೆ ತಗೊಂಡು ಬರ್ಬೋದು. ಸೊ ಇಲ್ಲಿ ನಡುವೆ ಇದೆ ನೋಡಿ, ನಾನು ಮೂವ್ ಮಾಡ್ತಾ ಇದ್ದೇನೆ ಅಂದ್ರೆ ಈ ಪಾರ್ಟ್ ಅಲ್ಲಿ ಡೈಮಂಡ್ ಕಟ್ಟರ್ ಇದೆ. ಈ ಪಾರ್ಟ್ ಅಲ್ಲಿ ಡೈಮಂಡ್ ಕಟ್ಟರ್ ಮೂವ್ ಆಗ್ತದೆ ನೋಡಿ. ನಾನು ಲಾಕ್ ಅನ್ನು ಮೂವ್ ಮಾಡಿದಾಗೆ ಮೂವ್ ಆಗ್ತದೆ. ಸೊ ಈ ಪಾರ್ಟ್ ಅಲ್ಲಿ ಡೈಮಂಡ್ ಕಟ್ಟರ್ ಇದೆ. ನೆಕ್ಸ್ಟ್ ಈ ಗ್ರೂವ್ ನಲ್ಲಿ ನಾವು ಫೈಬರ್ ಲೀಡ್ ಅನ್ನ ಇಡಬೇಕು. ನೆಕ್ಸ್ಟ್ ಇಲ್ಲಿ ಒಂದು ಸ್ಲಾಟ್ ಕಾಣ್ತದೆ ನಿಮಗೆ, ಸ್ಲಾಟ್. ಸೊ ಇದರಲ್ಲಿ ಫೈಬರ್ ಲೀಡ್ ಕಟ್ ಆದ ನಂತರ ವೇಸ್ಟ್ ಪೀಸ್ ಲೀಡ್ ಇಲ್ಲಿ ಬೀಳ್ತದೆ. ಗ್ಲಾಸ್ ಇಂದ ಮಾಡಿದ ಫೈಬರ್ ಲೀಡ್ ವೇಸ್ಟ್ ಪೀಸ್ ಇದರಲ್ಲಿ ಕಟ್ ಆದ ನಂತರ ವೇಸ್ಟ್ ಪೀಸ್ ಇದರಲ್ಲಿ ಬೀಳ್ತದೆ. ಸೊ ಇದನ್ನು ನಾವು ಸರಿಯಾಗಿ ಅದನ್ನ ಕರೆಕ್ಟ್ ಆದ ಪ್ಲೇಸ್ ಅಲ್ಲಿ ಅದನ್ನು ಥ್ರೋ ಮಾಡಬೇಕು. ಯಾಕಂತ ಹೇಳಿದ್ರೆ ನಾವು ಅದರ ಬಗ್ಗೆ ಹೆಚ್ಚು ಜಾಗೃತೆ ವಹಿಸದಿದ್ರೆ ಗ್ಲಾಸ್ ಬೇರೆ ಕಡೆಯಲ್ಲಿ ಬಿದ್ದರೆ ತುಂಬಾ ಡೇಂಜರಸ್. ಅದರಿಂದ ಅದನ್ನು ಸರಿಯಾಗಿ ಮೇಂಟೈನ್ ಮಾಡಬೇಕು. ಎಲ್ಲಿ ಹಾಕ್ಬೇಕಂತ ತಿಳ್ಕೊಂಡು ಅದನ್ನು ಹಾಕಬೇಕು. ಆಮೇಲೆ ನಾನು ಹೇಳಿದೆ, ಇದು ಕೇಬಲ್ ಅಂದ್ರೆ ಆಪ್ಟಿಕಲ್ ಫೈಬರ್ ಲೀಡ್ ಇರುವಂತ ಗ್ರೂವ್. ಸೊ ಆಪ್ಟಿಕಲ್ ಫೈಬರ್ ಲೀಡ್ ಅನ್ನು ನಾನು ನಿಮ್ಗೆ ಒಂದು ಜಸ್ಟ್ ಈಗ ಡೆಮೋ ಮಾಡಿ ತೋರಿಸ್ತೇನೆ ನೋಡಿ. ಈ ರೀತಿಯಲ್ಲಿ ಇದರಲ್ಲಿ ನಾವು ಸ್ಕಿನ್ ತೆಗೆದು ಹೇಗೆ ಇಡುದಂತ ನೆಕ್ಸ್ಟ್ ಪ್ರಾಕ್ಟಿಕಲ್ ಅಲ್ಲಿ ತೋರಿಸ್ತೇನೆ. ಜಸ್ಟ್ ನಾವು ಈ ರೀತಿಯಲ್ಲಿ ಇಟ್ಟು ಇದನ್ನ ಲಾಕ್ ಮಾಡಬೇಕು. ಇಲ್ಲಿ ಗ್ರೂವ್ ಇದೆ, ಇದನ್ನ ಲಾಕ್ ಮಾಡಬೇಕು ಈ ತರ. ಓಕೆ, ನೋಡ್ಬೋದು ನೀವು, ಕರೆಕ್ಟ್ ಅಲ್ಲ? ಇಲ್ಲಿ ಕಾಣ್ತದೆ ಈಗ ಫೈಬರ್ ಲೀಡ್ ಇಟ್ಟದ್ದು. ನೆಕ್ಸ್ಟ್ ಇದನ್ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿದ ನಂತರ ಇಲ್ಲಿ ಲಾಕ್ ಇದೆ ಅಲ್ವಾ, ಇದನ್ನ ಈಚೆ ತರಬೇಕು. ಈಗ ನಾನು ಹಾಗೆ ಮಾಡುದಿಲ್ಲ. ಕಾರಣ ಏನಂದ್ರೆ ನಾನಿಲ್ಲಿ ಸ್ಕಿನ್ ತೆಗಿಲಿಲ್ಲ. ಸ್ಕಿನ್ ತೆಗೆದೇ ಇದ್ರೆ ಅಲ್ಲಿ ಡೈಮಂಡ್ ಕಟ್ಟರ್ ಡ್ಯಾಮೇಜ್ ಆಗ್ತದೆ. ನಿಮ್ಗೆ ಆಕ್ಚುಯಲ್ ಪ್ರಾಕ್ಟಿಕಲ್ ತೋರಿಸುವಾಗ ನಾನು ಲೀಡ್ ಕಟ್ ಮಾಡಿ ತೋರಿಸ್ತೇನೆ. ಸೊ ಇದನ್ನ ಇಲ್ಲಿ ಫೈಬರ್ ಇಟ್ಟ ನಂತರ ಇದನ್ನ ಕ್ಲೋಸ್ ಮಾಡುದು, ಈ ಲಾಕ್ ಅನ್ನ ಮುಂದೆ ಪುಷ್ ಮಾಡುದು. ಆಗ ಕಟ್ ಆದ ಗ್ಲಾಸ್ ಲೀಡ್ ಇಲ್ಲಿ ಬೀಳ್ತದೆ. ನೆಕ್ಸ್ಟ್ ಅದನ್ನ ಈ ಲಾಕ್ ಅನ್ನು ರಿಮೂವ್ ಮಾಡುದು. ನೆಕ್ಸ್ಟ್ ಇದನ್ನು ಕೂಡ ರಿಮೂವ್ ಮಾಡುದು. ಫೈಬರ್ ತೆಗೆದು ಮತ್ತೆ ಮುಂದಿನ ಜಾಬ್ ಏನಿದೆ ಅದನ್ನ ಕಂಟಿನ್ಯೂ ಮಾಡುವಂಥದ್ದು. ಇದಕ್ಕೆ ಫೈಬರ್ ಕ್ಲೀವರ್ ಅಥವಾ OFC ಕ್ಲೀವರ್ ಅಂತ ಕರೀತಾರೆ.
ಓಕೆ, ಈಗ ಇನ್ನೂ ಕೆಲವು ಟೂಲ್ಸ್ಗಳ ಬಗ್ಗೆ ಸ್ಟಡಿ ಮಾಡುವ. ಫೈಬರ್ ಆಪ್ಟಿಕಲ್ ಕೇಬಲ್ ಲೀಡ್ಗಳನ್ನು ಜಾಯಿನ್ ಅಥವಾ ಸ್ಪ್ಲೈಸ್ ಮಾಡುವಾಗ ನಮಗೆ ಇನ್ನೂ ಕೆಲವು ಟೂಲ್ಸ್ಗಳ ಅವಶ್ಯಕತೆ ಉಂಟು. ಇಲ್ಲಿ ನೋಡಬಹುದು ನೀವು, ಇದು ನಾರ್ಮಲ್ ಕಟ್ಟರ್, ವೈರ್ ಕಟ್ಟರ್. ಆಮೇಲೆ ನಾನು ಇದರ ಬಗ್ಗೆ ಆಲ್ರೆಡಿ ಹೇಳಿದ್ದೇನೆ ನಿಮಗೆ. ಸೊ ಇದು ಸ್ಪೆಷಲ್ ಸ್ಟ್ರಿಪ್ಪರ್, OFC ಲೀಡ್ಗಳನ್ನು ಸ್ಟ್ರಿಪ್ ಮಾಡಲಿಕ್ಕೆ ಯೂಸ್ ಮಾಡುವ ಸ್ಪೆಷಲ್ ಸ್ಟ್ರಿಪ್ಪರ್. ಸೊ ಇದರಲ್ಲಿ ನೋಡಬಹುದು 3 ಗ್ರೂವ್ಸ್ ಕಾಣ್ತದೆ. 3 ಗ್ರೂವ್ಸ್, ಔಟರ್ ಸ್ಕಿನ್ ತೆಗಿಲಿಕ್ಕೆ, ಆಮೇಲೆ ಇನ್ನರ್ ಸಿಲಿಕಾನ್ ಕೋಟಿಂಗ್ ತೆಗಿಲಿಕ್ಕೆ. ಇನ್ನರ್ ಸಿಲಿಕಾನ್ ಕೋಟಿಂಗ್ ತೆಗಿಲಿಕ್ಕೆ ಈ ಸಣ್ಣ ಗ್ರೂವ್ ಅನ್ನ ಯೂಸ್ ಮಾಡ್ತೇವೆ. ಆಮೇಲೆ ಇದನ್ನು ಸ್ಕಿನ್ ತೆಗಿಲಿಕ್ಕೆ, ವೈಟ್ ಸ್ಕಿನ್ ಆಗ ನಾನು ತೋರಿಸಿದೆ, ಅದನ್ನು ತೆಗಿಲಿಕ್ಕೆ. ಆಮೇಲೆ ಇದನ್ನು ಕೆಲವೊಮ್ಮೆ ಅವಶ್ಯಕತೆ ಇದ್ದಾಗ ಯೂಸ್ ಮಾಡ್ತೇವೆ. ಇದು ಸ್ಪೆಷಲ್ ವೈರ್ ಸ್ಟ್ರಿಪ್ಪರ್. ಇದರ ಬಗ್ಗೆ ನಾನು ಹೇಳಿದ್ದೇನೆ ನಿಮಗೆ. ಸೊ ಹೀಗೆ ಹ್ಯಾಂಡಲ್ ಅನ್ನು ಪುಷ್ ಮಾಡಿ ಈ ಲಾಕ್ ಅನ್ನ ಹಾಕಬೇಕು. ಪುನಃ ಓಪನ್ ಮಾಡಬೇಕಾದ್ರೆ ಹ್ಯಾಂಡಲ್ ಅನ್ನು ಪುಷ್ ಮಾಡಬೇಕು. ಹೀಗೆ ನೋಡಿ, ಪುಷ್ ಮಾಡ್ತಾ ಇದ್ದೇನೆ. ಹ್ಯಾಂಡಲ್ ಅನ್ನು ಪುಷ್ ಮಾಡಿ ಈ ಲಾಕ್ ಅನ್ನು ಓಪನ್ ಮಾಡಿದ್ರೆ ನಮಗೆ ಸ್ಟ್ರಿಪ್ಪರ್ ಓಪನ್ ಆಗ್ತದೆ. ಪುನಃ ಕ್ಲೋಸ್ ಮಾಡುವಾಗ ಹ್ಯಾಂಡಲ್ ಪುಷ್ ಮಾಡಿ ಈ ಲಾಕ್ ಅನ್ನ ಹೀಗೆ ಕನೆಕ್ಟ್ ಮಾಡಿ. ಸೊ ಇದು ಸ್ಪೆಷಲ್ OFC ಸ್ಟ್ರಿಪ್ಪರ್. ಆಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಸ್ಲೀವ್ಸ್. ಇದು ಯಾಕೆ ಅಂತ ಹೇಳಿದ್ರೆ 2 ಫೈಬರ್ ಲೀಡ್ಗಳು ಸ್ಪ್ಲೈಸ್ ಅಥವಾ ಜಾಯಿನ್ ಆದ ನಂತರ ಅದು ಗ್ಲಾಸ್ ಲೀಡ್ ಇರೋದು. ನಾನು ಹೇಳಿದ್ದೇನೆ, ಹ್ಯೂಮನ್ ಹೇರ್ನಷ್ಟು ತಿನ್ನಿರ್ತದೆ, ಅದಕ್ಕೆ ಏನು ಪ್ರೊಟೆಕ್ಷನ್ ಇರುವುದಿಲ್ಲ. ಸೊ ಅದು ಯಾವಾಗ ಬೇಕಾದ್ರೂ ಕಟ್ ಆಗ್ಬಹುದು. ಅದಕ್ಕೋಸ್ಕರ ಅದಕ್ಕೆ ಸ್ಟ್ರೆಂತ್ ಕೊಡ್ಲಿಕ್ಕೆ, ಪ್ರೊಟೆಕ್ಷನ್ ಕೊಡ್ಲಿಕ್ಕೆ ಈ ಸ್ಲೀವ್ ಅನ್ನ ಯೂಸ್ ಮಾಡ್ತೇವೆ. ಇದು ಹೊರಗಿಂದ ನೋಡುವಾಗ ನಿಮಗೆ ಕಾಣ್ತದೆ ಪ್ಲಾಸ್ಟಿಕ್, ಬಟ್ ಒಳಗೆ ಇದರಲ್ಲಿ ಮೆಟಲ್ ಇದೆ. ಸೊ ನಾವು ಸ್ಪ್ಲೈಸಿಂಗ್ ಆದ ನಂತರ ಇದನ್ನು ಹೀಟರ್ ನಲ್ಲಿ ಇಟ್ಟರೆ ಇದು ಮೆಲ್ಟ್ ಆಗಿ ಫೈಬರ್ಗೆ ಕವರ್ ಆಗ್ತದೆ, ಪ್ರೊಟೆಕ್ಷನ್. ಆಮೇಲೆ ನೋಡಬಹುದು ಇಲ್ಲಿ ಒಂದು ಬಾಟಲ್ ಇಟ್ಟಿದೆ, ಇದರಲ್ಲಿ ಲಿಕ್ವಿಡ್ ಕಾಣ್ತಾ ಇದ್ದೀರಿ ನೀವು. ಸೊ ಇದು ಆಲ್ಕೋಹಾಲಿಕ್ ಬೇಸ್ಡ್ ಸ್ಪಿರಿಟ್. ಇದು ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ನಾವು ಥಿಯರಿಯಲ್ಲಿ ನೋಡಿದ ಹಾಗೆ ಆಪ್ಟಿಕಲ್ ಫೈಬರ್ ಕೇಬಲ್ ಕೋರ್ ಮತ್ತು ಕ್ಲಾಡಿಂಗ್ ಸೆಂಟರ್ ಪಾರ್ಟ್ ಅಲ್ಲಿ ಇರುವುದು. ಆಪ್ಟಿಕಲ್ ಫೈಬರ್ ಕೇಬಲ್ ನ ಸೆಂಟರ್ ಪಾರ್ಟ್ ಅಲ್ಲಿ ಇರುವುದು ಕೋರ್ ಮತ್ತು ಕ್ಲಾಡಿಂಗ್. ಆ ಕ್ಲಾಡಿಂಗಿಗೆ ಬೇರೆ ಬೇರೆ ಕಲರ್ನ ಸಿಲಿಕಾನ್ ಕೋಟಿಂಗ್ ಮಾಡಿರ್ತಾರೆ. ಯಾಕೆಂತ ಹೇಳಿದ್ರೆ ಒಂದು ಫೈಬರ್ ಕೇಬಲ್ ನಲ್ಲಿ, ಅಂದ್ರೆ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದೆ, ಈ ತರ ಬ್ಲಾಕ್ ಕೇಬಲ್ ನಲ್ಲಿ, ಔಟ್ಡೋರ್ ಕೇಬಲ್ ನಲ್ಲಿ 4, 6, 8, 10, 12 ಫೈಬರ್ ಲೀಡ್ಗಳು ಬರ್ತದೆ. ಅದನ್ನು ನಾವು ಒಂದು ಕೇಬಲ್ ಇಂದ ಇನ್ನೊಂದು ಕೇಬಲ್ಗೆ ಕನೆಕ್ಟ್ ಮಾಡುವಾಗ ಕಲರ್ ಕೋಡಿಂಗ್ ನೆನಪಿಟ್ಕೊಂಡು ಸೇಮ್ ಕಲರ್ ಕನೆಕ್ಟ್ ಮಾಡಬೇಕು. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇದರಲ್ಲಿ 4 ಫೈಬರ್ ಇದ್ರೆ 4ಕ್ಕೆ ಬೇರೆ ಬೇರೆ ಕಲರ್ ಕೊಟ್ಟಿರ್ತಾರೆ. ರೆಡ್, ಗ್ರೀನ್, ಬ್ಲೂ, ಬ್ರೌನ್ ಅಂತ ನಾವು ತಿಳ್ಕೊಂಡ್ರೆ, ಇನ್ನೊಂದು ಕೇಬಲ್ ಅನ್ನು ಇದಕ್ಕೆ ಕನೆಕ್ಟ್ ಮಾಡುವಾಗ ರೆಡ್ ಅನ್ನು ರೆಡ್ ಲೀಡಿಗೆ, ಗ್ರೀನ್ ಅನ್ನು ಗ್ರೀನ್ ಲೀಡಿಗೆ, ಹಾಗೆ ಬ್ಲೂ ಅನ್ನು ಬ್ಲೂ ಲೀಡಿಗೆ ಕನೆಕ್ಟ್ ಮಾಡಬೇಕು. ಸೊ ಅದು ಸಿಸ್ಟಮ್. ಇಲ್ಲ ಅಂತ ಹೇಳಿದ್ರೆ ನಮಗೆ ವೈರ್ಗಳು ಅಥವಾ ಲೀಡ್ಗಳು ಕನ್ಫ್ಯೂಸ್ ಆಗಬಹುದು. ಸೊ ಆ ಕಲರ್ ಅನ್ನು ನಾವು ಐಡೆಂಟಿಫೈ ಮಾಡಿದ ನಂತರ ಆ ಕಲರ್ ಕೋಟಿಂಗ್ ಅನ್ನು ತೆಗಿಲಿಕ್ಕುಂಟು. ಕಲರ್ ಕೋಟಿಂಗ್ ಹಾಗೆ ಇದ್ರೆ ಸ್ಪ್ಲೈಸಿಂಗ್ ಅಥವಾ ಜಾಯಿನ್ ಆಗೋದಿಲ್ಲ. ಮೊದಲು ತೆಗಿಬಾರ್ದು. ಫಾರ್ ಎಕ್ಸಾಂಪಲ್, ನಾವು 2 ಕೇಬಲ್ನ ರೆಡ್ ಲೀಡ್ ಅನ್ನು ಕನೆಕ್ಟ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ತಿಳ್ಕೊಂಡ್ರೆ, ಕನೆಕ್ಟ್ ಮಾಡುವ ಟೈಮಲ್ಲಿ ಮಾತ್ರ ಒಂದೊಂದಾಗಿ ಫಸ್ಟ್ ಈಗ ರೆಡ್ ಇದ್ದು ಕಲರ್ ಕೋಟಿಂಗ್ ಅನ್ನು ತೆಗೆದು, ಇನ್ನೊಂದು ಎಂಡಿನ ರೆಡ್ಡಿನ ಕಲರ್ ಕೋಟಿಂಗ್ ಅನ್ನು ತೆಗೆದು ಅದನ್ನ ಜಾಯಿನ್ ಮಾಡಿದ ನಂತರ ಇನ್ನೊಂದು ಬ್ಲೂ ಅಥವಾ ಗ್ರೀನಿಗೆ ಹೋಗಬೇಕು. ಇಲ್ಲಾಂದ್ರೆ ಒಮ್ಮೆ ನೀವು ಕಲರ್ ಕೋಟಿಂಗ್ ಅನ್ನು, ಸಿಲಿಕಾನ್ ಕೋಟಿಂಗ್, ಕಲರ್ ಕೋಟಿಂಗ್ ಅನ್ನು ತೆಗೆದ ನಂತರ, ತೆಗೆಯುವುದು ಹೇಗೆ, ಈ ಆಪ್ಟಿಕಲ್ ಫೈಬರ್ ಸ್ಟ್ರಿಪ್ಪರ್ ಇಂದ ತೆಗೆಯೋದು.
ಅದು ನಿಮಗೆ ಕ್ಲಾಸಲ್ಲಿ ಪ್ರಾಕ್ಟಿಕಲ್ ಮಾಡಿ ತೋರಿಸ್ತೇನೆ, ನಿಮ್ಮ ಹತ್ರ ಮಾಡಿಸ್ತೇನೆ. ಆ ಸಿಲಿಕಾನ್ ಕೋಟಿಂಗ್ ತೆಗೆದ ನಂತರ ಅದರ ಪಾರ್ಟಿಕಲ್ಸ್ ಲೀಡಲ್ಲಿ ಉಳ್ಕೊಂಡಿರಬಹುದು. ಸೊ ಅದು ಫೈಬರ್ಗಳು ಜಾಯಿನ್ ಆಗಲಿಕ್ಕೆ ಬಿಡುವುದಿಲ್ಲ ಪಾರ್ಟಿಕಲ್ ಉಳ್ಕೊಂಡಿದ್ರೆ. ಮತ್ತೆ ಆ ಗ್ಲಾಸ್ ಅಥವಾ ಸಿಲಿಕಾನ್ ಪೌಡರ್ಗಳು ನಮ್ಮ ಸ್ಪ್ಲೈಸಿಂಗ್ ಮೆಷಿನ್ ಒಳಗೆ ಹೋದ್ರೆ ಸ್ಪ್ಲೈಸಿಂಗ್ ಮೆಷಿನ್ ಡ್ಯಾಮೇಜ್ ಆಗ್ತದೆ. ಅದಕ್ಕೋಸ್ಕರ ಅದನ್ನು ಕ್ಲೀನ್ ಮಾಡಲಿಕ್ಕೆ ಈ ಆಲ್ಕೋಹಾಲಿಕ್ ಬೇಸ್ಡ್ ಸ್ಪಿರಿಟ್ ಅನ್ನ ಯೂಸ್ ಮಾಡ್ತೇವೆ. ಸೊ ಇದನ್ನ ಯೂಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಟಿಶ್ಯೂ ಪೇಪರ್ ಬೇಕಾಗ್ತದೆ. ಸೊ ಟಿಶ್ಯೂ ಪೇಪರಿಗೆ ಹೀಗೆ ಫೋಲ್ಡ್ ಮಾಡಿ, ಅಥವಾ ಸಣ್ಣ ಪೀಸ್ಗಳನ್ನ ಯೂಸ್ ಮಾಡಬಹುದು. ಫೋಲ್ಡ್ ಮಾಡಿ ಅದಕ್ಕೆ ಹೀಗೆ ಸ್ಪ್ರೇ ಮಾಡ್ಕೊಳ್ಬೇಕು. ನೋಡಿ, ಈ ತರ ಸ್ಪ್ರೇ ಮಾಡಿಕೊಂಡು ನಂತರ ಯಾವ ಫೈಬರ್ ಲೀಡ್ ಅಲ್ಲಿ ನಾವು ಸಿಲಿಕಾನ್ ಕೋಟಿಂಗ್ ರಿಮೂವ್ ಮಾಡಿದ್ದೇವೆ ಆ ಲೀಡ್ ಅನ್ನು ಇದರಲ್ಲಿ ಸ್ಮೂತ್ ಆಗಿ ನಾವು ತೆಗಿಬೇಕು. ಈಗ ನಾನು ಲೀಡ್ ರಿಮೂವ್ ಮಾಡಲಿಲ್ಲ, ನಿಮ್ಗೆ ಒಂದು ಸ್ಕಿನ್ ಇರುವಂತದ್ದನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಸೊ ಹೀಗೆ ಸ್ಮೂತ್ ಆಗಿ, ಹೆಚ್ಚು ಫೋರ್ಸ್ ಹಾಕ್ಲಿಕ್ಕಿಲ್ಲ, ಯಾಕಂದ್ರೆ ಇಲ್ಲಿ ಸ್ಕಿನ್ ಇದೆ. ಬಟ್ ನಾವು ಸ್ಕಿನ್ ರಿಮೂವ್ ಮಾಡಿ ಓನ್ಲಿ ಗ್ಲಾಸ್ ಲೀಡ್ ಅನ್ನ ಇಲ್ಲಿ ವಾಶ್ ಮಾಡುವಂತದ್ದು. ಸೊ ಹೀಗೆ ಸ್ಮೂತ್ ಆಗಿ ಅದನ್ನ ನಾವು ವಾಶ್ 2-3 ಸರಿ ಅದನ್ನ ವಾಶ್ ಮಾಡಬೇಕು. ಅಂದ್ರೆ ಅದರಲ್ಲಿ ನಾವು ಸಿಲಿಕಾನ್ ಕೋಟಿಂಗ್ ಏನು ಪಾರ್ಟಿಕಲ್ ಉಳಿದಿದೆ ಅದನ್ನ ರಿಮೂವ್ ಮಾಡುದು. ಆದ ನಂತರ ಇದರಲ್ಲಿ ನಾವು ಟಚ್ ಮಾಡಬಾರ್ದು. ಪುನಃ ಹೇಳ್ತೇನೆ, ಇಲ್ಲಿ ಸ್ಕಿನ್ ಇದೆ, ಬಟ್ ನಾರ್ಮಲ್ ಮಾಡುವಾಗ ಸ್ಕಿನ್ ಇರೋದಿಲ್ಲ, ಗ್ಲಾಸ್ ಲೀಡ್ ಇರ್ತದೆ. ಕ್ಲೀನ್ ಮಾಡಿದ ನಂತರ ನಾವು ಅದನ್ನು ಕೈಯಿಂದ ಟಚ್ ಮಾಡಬಾರ್ದು, ಪುನಃ ಡಸ್ಟ್ ಅದಕ್ಕೆ ಹಿಡಿತದೆ. ಸೊ ಇದನ್ನು ಡೈರೆಕ್ಟ್ ಆಗಿ ಸ್ಪ್ಲೈಸಿಂಗ್ ಮೆಷಿನ್ ಗೆ ಕನೆಕ್ಟ್ ಮಾಡಬೇಕು.